ಇವತ್ತು ಈ ಜೋಡಿಗಳನ್ನು ನಾವು प्रयत्न पट्टी जोड़ा पहले ही बने रहता है, हम कोशिश करना चाहिए। आज परमात्मा ने एंगेजमेंट में हमें बुलाया है तो विवाह संस्कार तक प्रभु इस घर में उसका अनुग्रह रखने का वादा करता है। यार ಮನೆಯಲ್ಲಿ ಜೋಡಿಗಳಿಗೆ ನಾನು ಜೋಡಿಸುತ್ತೇನಲ್ಲೋ ವಿವಾಹ ಸಂಸ್ಕಾರದವರೆಗೆ ನಾನು ಅಲ್ಲಿ ನನ್ನ ಅನುಗ್ರಹ ಕೃಪೆಯ ಇಚ್ಛೆ ನಡೆಸಲಿಕ್ಕೆ ದೇವತೆಗಳಿಗೆ शुभ लाभ अंत व्यक्ति शुभ के पीछे अशुभ भी है, लाभ के पीछे लोभ भी है ना। अब उसी तरह परमात्मा करुणानिधि आದಂತ ನಮ್ಮೆಲ್ಲರ ಒಡೆಯ ಪೂರ್ವನೇ ಹೌದಲ್ಲ, ದೇವ ನಿನ್ನನೆ ನಂಬಿಕೊಂಡಿಹೆ ನಿನ್ನ ನಾಮದ ಕೀರ್ತನೆ ತೋರು ಮಾರ್ಗವ ನಡೆಸು ನಮ್ಮನು ನೀನೆ ನಮಗೆ ಆಸರೆ ನೀನೆ ಸತ್ಯನು ನೀನೆ ನಿತ್ಯನು ನೀನೆ ಸೃಷ್ಟಿಯ ಒಡೆಯನು ನಿನ್ನ ನಂಬದ ಸಿಗದು ಜ್ಞಾನವು ನೀನೆ ಜ್ಞಾನಕ್ಕೆ ಒಡೆಯನು। ಆ ಪರಮಾತ್ಮ ಏನು ಮಾಡಿದ್ನಪ್ಪ ಅಂದ್ರೆ ಇವತ್ತು ರವಿಯವರ ಮಗಳ ಈ ಎಂಗೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ಗುರುವಿಗೆ ಕಳಿಸಿದ। ಗುರು ಅಂದ್ರೆ ಜನರ ತಲೆಯಾಗ ಏನದ ದೇವರ ದೇವ ಸಮಯ ಚಿಟ್ಟಿ ಕಟ್ಟ ಮಾತಾ ಮಾಡವ ಅನ್ನುವಂಥ ಭಾವನೆ ಭಾಳ ಅದೇನ್ರಿ। ಆ ಭಾವನೆಯನ್ನು ತೆಗಿಲಿಕ್ಕೆ ಗುರು ಹೆಂಗ್ ಬರ್ತಾನಂದ್ರೆ ಅಜ್ಞಾನದ ಕತ್ತಲೆ ಓಡಿಸಿ ಸುಜ್ಞಾನ ಬೆಳಗಿಸು ಗುರುವೇ ಗುರುವೇ ನಿಮಗೆ ನಮ್ಮ ನಮನ। ಅಜ್ಞಾನದ ಕತ್ತಲು ಓಡಿಸ್ಲಿಕ್ಕೆ ಗುರುಗೆ ಬೆಳಕಂದ್ರು। ಸೂರ್ಯ ಉದಯಿಸಿದ ನಂತರ ಭೇದ ಮಾಡ್ತದೇನ್ರಿ? ಹಂಗಾದ್ರೆ ಗುರುಗಳೊಳಗೆ ಭೇದ ಬಂದ್ರೆ ನಾವು ಗುರು ಆಗ್ಲಿಕ್ಕೆ ಸಾಧ್ಯ ಏನ್ರಿ? ಈಗ ಎಂಥ ಜಗಳದ ನಮ್ಮ ಗುರು ನಿನ್ನ ಗುರು ಇವ್ರ ಗುರು ಅಂತ ಗುರು ಇಂಥ ಗುರು ಅಂದ್ರೆ ಇನ್ನೂ ಗುರುನೇ ಯಾರು ತಿಳ್ಕೊಳ್ಳಿಲ್ಲ ಅಂದ್ರೆ ಪ್ರಭುನ ಯಾರು ತಿಳ್ಕೋಬೇಕು? ಸೂರ್ಯಚಂದ್ರರು ನಿನ್ನ ಸೇವೆಗೆ ನೀನೆ ಚಲನೆಗೆ ಶಕುತಿಯು। ಸೂರ್ಯಚಂದ್ರರು ಈಗೇನು ಹೇಳಿದ ಲಕ್ಷ್ಮಿಗಳು ಆದ್ರೆ ಜೋಡಿಯಲ್ಲಿ ಪರಮಾತ್ಮ ಮಾಡಾಕತ್ತಾನ, ಅವ್ರ ವಿವಾಹ ಆಗುತ್ತಾನ ಪರಮಾತ್ಮನ ಕೃಪೆ। ಈ ಮನೆ